ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಕಾಮನ್ ಕಂಡೀಷನ್ ಮಹಿಳೆಯರಲ್ಲಿ ನೋಡೋದು ಈ ಗರ್ಭಕೋಶ ಜಾರುವುದು ಅಥವಾ ಪ್ರೊಲ್ಯಾಪ್ಸ್ ಆಫ್ ದ ಯೂಟ್ರಸ್. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬಹಳಷ್ಟು ಸಲ ಮಹಿಳೆಯರಿಗೆ ಸ್ವಲ್ಪ ಏಜ್ ಆಗ್ತಾ ಇದ್ದ ಹಾಗೆ ನೀವು ನೋಡ್ಬೋದು, ಅವರು ಕೆಮ್ಮಿದಾಗ ಅಥವಾ ಜೋರಾಗಿ ನಕ್ಕಾಗ ಅಥವಾ ಶೀನ್ದಾಗ ಅವರಿಗೆ ಒಂದೆರಡು ಡ್ರಾಪ್ ಯೂರಿನ್ ಬಿದ್ದುಬಿಡುತ್ತೆ, ಯೂರಿನರಿ ಇನ್ಕಾಂಟಿನೆನ್ಸ್ ಆಗ್ತಾ ಇರುತ್ತೆ. ಕೆಲವೊಂದು ಸಲ ಮಹಿಳೆಯರು ಅಥವಾ ಯೋನಿಯಲ್ಲಿ ಏನೋ ಒಂದು ಪ್ರೆಷರ್ ಇದೆ, ಎಳ್ದಂಗೆ ಆಗ್ತಾ ಇದೆ, ಬಾಲ್ ಥರ ಅಲ್ಲಿದೆ, ಫೀಲ್ ಆಗ್ತಾ ಇದೆ ನನಗೆ ಅಂತ ಹೇಳ್ತಿರ್ತಾರೆ. ಸೊ ಇವೆಲ್ಲ ಕೆಲವೊಂದು ಲಕ್ಷಣಗಳು ಈ ಪ್ರೊಲ್ಯಾಪ್ಸ್ ಯೂಟ್ರಸ್ ಎಂದು. ಓಕೆ, ಸೊ ಬೇಸಿಕಲಿ ಪ್ರೊಲ್ಯಾಪ್ಸ್ ಯೂಟ್ರಸ್ ಅಂದರೆ ಏನು? ಪ್ರೊಲ್ಯಾಪ್ಸ್ ಅಂದರೆ ಜಾರೋದು. ಪ್ರೊಲ್ಯಾಪ್ಸ್ ಯೂಟ್ರಸ್ ಅಲ್ಲಿ ಈ ಗರ್ಭಕೋಶ ಏನಿರುತ್ತೆ ಅದು ಈ ಮೇಲ್ಗಡೆ ನಮ್ಮ ಪೆಲ್ವಿಕ್ ಫ್ಲೋರ್ ಏನಿರುತ್ತೆ ಅದರ ಮೇಲ್ಗಡೆ ಇರುತ್ತೆ, ಅದು ಕೆಳಗಿರೋದಿಲ್ಲ. ಕೆಳಗೇನಿರುತ್ತೆ ನಮಗೆ ಯೋನಿ ಮತ್ತೆ ಗರ್ಭಕಂಠ, ಇವುಗಳನ್ನ ನಾವು ಕೆಳಗೆ ಫೀಲ್ ಮಾಡ್ಬೋದು. ಸೊ ಈ ಗರ್ಭಕೋಶ ಏನಿರುತ್ತೆ ಇದು ಪೆಲ್ವಿಕ್ ಫ್ಲೋರ್ ಅಲ್ಲಿರುತ್ತೆ ಆ್ಯಂಡ್ ಇದು ಮೇಲ್ಗಡೆ ಇರುತ್ತೆ, ಇದು ಕೆಳಗೆ ಜಾರ್ತಾ ಇರೋದಿಲ್ಲ. ಯಾಕೆ ಜಾರ್ತಾ ಇರೋದಿಲ್ಲ? ಯಾಕಂದ್ರೆ ಇದನ್ನ ಟೈಟ್ ಆಗಿ ಹಿಡಿದಿಟ್ಕೊಳ್ಳೋಕ್ಕೆ ಅಲ್ಲಿ ಸ್ನಾಯುಗಳಿರ್ತವೆ, ಅಲ್ಲಿ ಮಸಲ್ಸ್ ಇರ್ತವೆ, ಲಿಗಾಮೆಂಟ್ಸ್ ಇರ್ತವೆ, ಅವು ಗಟ್ಟಿಯಾಗಿ ಅವುಗಳನ್ನ ಹಿಡಿದಿಟ್ಕೊಳ್ತಿರ್ತವೆ. ಈಗ ಯಾವುದೇ ಕಾರಣದಿಂದ ಈ ಸ್ನಾಯುಗಳು ವೀಕ್ ಆಗ್ತವೆ, ಆವಾಗ ಏನಾಗತ್ತೆ, ಆ ಗರ್ಭಕೋಶ ಜಾರ್ತಾ ಬರುತ್ತೆ. ಯಾಕೆ ಈ ಸ್ನಾಯುಗಳು ವೀಕ್ ಆಗಬೇಕು? ಯಾಕೆ ಈ ಸ್ನಾಯುಗಳು ಇದನ್ನ ಜಾರಕ್ಕೆ ಕೊಡಬೇಕು? ಈಗ ಸಪೋಸ್ ಒಂದು ಮಹಿಳೆಗೆ ಬಹಳಷ್ಟು ವಜೈನಲ್ ಡೆಲಿವರಿ ಆಯಿತು. ನಾರ್ಮಲ್ ಡೆಲಿವರಿ ಯಾವಾಗ ಮಾಡ್ತೀವಿ ನೀವು ನೋಡ್ಬೋದು, ಅವಾಗ ಎಷ್ಟು ಪ್ರೆಷರನ್ನು ಹಾಕ್ತಿರ್ತಾರೆ, ಅಲ್ಲಿ ಕಟ್ ಆಗತ್ತೆ, ಮಗುವನ್ನ ಎಳಿತಾರೆ. ಸೊ ಅಷ್ಟೆಲ್ಲ ಅದೇ ರೀತಿ ಒಂದು 3-4 ಡೆಲಿವರಿ ಅವಳಿಗೆ ಆಗಿತ್ತು ಅಂದರೆ ಅಲ್ಲಿ ಎಷ್ಟು ಡ್ಯಾಮೇಜ್ ಆಗಿರುತ್ತೆ ನೀವು ನೋಡ್ಕೊಳ್ಬೋದು ಅಲ್ವಾ? ಸೊ ಮಲ್ಟಿಪಲ್ ಡೆಲಿವರೀಸ್ ಆದಾಗ ಅಲ್ಲಿನ ಸ್ನಾಯುಗಳು ಡೆಫಿನೆಟ್ಲಿ ವೀಕ್ ಆಗಿಬಿಡ್ತವೆ ಆ್ಯಂಡ್ ಅಂಥ ಮಹಿಳೆಯರಲ್ಲಿ ಈ ಜಾರುವ ಸಾಧ್ಯತೆ ಇದೆ. ಎಲ್ಲರಲ್ಲೂ ಜಾರತ್ತೆ ಅಂತ ಅಲ್ಲ, ಬಿಕಾಸ್ ಅಲ್ಲಿನ ಸ್ನಾಯುಗಳು ವೀಕ್ ಆಗ್ತವೆ. ನಾರ್ಮಲ್ ಡೆಲಿವರಿ ಆಗಿತ್ತು ಆ್ಯಂಡ್ ಅದರಲ್ಲೂ ಮಗು ಬಹಳ ವೇಟ್ ಇದ್ದಿದ್ದು ಮಗು ಇತ್ತು ಅಂದಾಗ ಅದು ಇನ್ನೂ ಹೆಚ್ಚಿಗೆ ಡ್ಯಾಮೇಜ್ ಮಾಡ್ಕೊಳ್ತಾ ಬರುತ್ತೆ ಅಲ್ವಾ? ಸೊ ಆವಾಗ ಈ ಸ್ನಾಯುಗಳು ವೀಕ್ ಆಗ್ಬೋದು. ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಗರ್ಭಾವಸ್ಥೆಯಲ್ಲಿ ಆಟೋಮ್ಯಾಟಿಕಲಿ ಅಲ್ಲಿನ ಸ್ನಾಯುಗಳು ಸ್ವಲ್ಪ ವೀಕ್ ಆಗ್ಲಿಕ್ಕೆ ಶುರುವಾಗ್ತವೆ. ಹೇಗೆ ಋತುಬಂಧ ಆಗತ್ತೆ, ನಮ್ಗೆ ವಯಸ್ಸಾಗತ್ತೆ, ಅಲ್ಲಿನ ಸ್ನಾಯುಗಳು ಸಹ ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ, ಅವು ಸಹ ವೀಕ್ ಆಗ್ತಾ ಬರ್ತವೆ. ಸೊ ಆದ್ರಿಂದ ನೀವು ನೋಡ್ಬೋದು ಈ ವಯಸ್ಸಾದಂಥ ಮಹಿಳೆಯರಲ್ಲಿ ಈ ಪ್ರಾಬ್ಲಮ್ ಬರಕ್ಕೆ ಶುರುವಾಗ್ತಾ ಇರುತ್ತೆ. ಮಹಿಳೆಗೆ ತುಂಬಾ ಬೊಜ್ಜು ಜಾಸ್ತಿ ಇದೆ. ಬೊಜ್ಜು ಜಾಸ್ತಿ ಆದಾಗ ಅದು ನಿಮ್ಮ ಹೋಲ್ ಬಾಡಿ, ನಿಮ್ಮ ಇಡೀ ಬಾಡಿಯ ಮೇಲೆ ಅದು ಒಂದು ಸ್ಟ್ರೆಸ್ ಅನ್ನ ಹಾಕ್ತಾ ಇರುತ್ತೆ. ಸೊ ನೀವು ಹೆಚ್ಚಿಗೆ ಕೆಜಿಸ್ ಅನ್ನ ಕ್ಯಾರಿ ಮಾಡ್ತಾ ಇರ್ತೀರ. ಆ ಹೆಚ್ಚಿಗೆ ವೇಟ್ ಅನ್ನ ನೀವೇನ್ ಕ್ಯಾರಿ ಮಾಡ್ತಾ ಇರ್ತೀರ ಅಲ್ಲಿನ ನಿಮ್ಮ ಪೆಲ್ವಿಕ್ ಫ್ಲೋರ್, ಈ ಗರ್ಭಕೋಶವನ್ನ ಹಿಡಿದಿಟ್ಕೊಳ್ಳುವಂತ ಸ್ನಾಯುಗಳ ಮೇಲೂ ಸಹ ಬೀಳುತ್ತೆ ಅಂಡ್ ಅದು ವೀಕ್ ಆಗ್ತಾ ಇರ್ಬೋದು. ಸಪೋಸ್ ಮಹಿಳೆಗೆ ಮಲಬದ್ಧತೆ ಇದೆ, ಕಾನ್ಸ್ಟಿಪೇಷನ್ ಇದೆ, ಅವಳು ಮಲವನ್ನ ಪಾಸ್ ಮಾಡಬೇಕಾದ್ರೆ ಬಹಳ ಕಷ್ಟ ಪಡಬೇಕಾಗತ್ತೆ, ಸ್ಟ್ರೇನ್ ಮಾಡಬೇಕಾಗತ್ತೆ. ಸೊ ಪ್ರತಿ ಸಲ ಅವಳು ಈ ರೀತಿ ಸ್ಟ್ರೇನ್ ಮಾಡಿದಾಗ ಅಲ್ಲಿ ಪ್ರೆಷರ್ ಹೆಚ್ಚಿಗೆ ಆಗತ್ತೆ ಆ್ಯಂಡ್ ಆ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುವಂಥ ಸ್ನಾಯುಗಳು ಏನಾಗ್ತವೆ ಅದು ವೀಕ್ ಆಗಕ್ಕೆ ಶುರು ಆಗ್ತವೆ. ಮಹಿಳೆ ಕೆಮ್ಮಿದೆ, ಓಕೆ, ಅವಳಿಗೆ ಕೆಮ್ಮಿದೆ ಅಂದಾಗ ಏನಾಗುತ್ತೆ, ಹೊಟ್ಟೆಯಲ್ಲಿ ಪ್ರೆಷರ್ ಹೆಚ್ಚಿಗೆ ಆಗತ್ತೆ. ಓಕೆ, ಪ್ರೆಷರ್ ಹೆಚ್ಚಿಗೆ ಆದಾಗ ಅದು ಕೆಳಗಿನ ಮಸಲ್ಸ್ ಸ್ನಾಯುಗಳನ್ನ ವೀಕನ್ ಮಾಡಕ್ ಶುರು ಆಗ್ತವೆ. ಅವು ಕಾನ್ಸ್ಟೆಂಟ್ಲಿ ಅವಕ್ಕೆ ಸ್ಟ್ರೆಸ್ ಅದು. ಸೊ ಆವಾಗ್ಲೂ ಸಹ ಅವಳಿಗೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇರ್ಬೋದು. ಸ್ವಲ್ಪ ಜನ ಮಹಿಳೆಯರು ಹೆವಿ ಲಿಫ್ಟ್ ಮಾಡ್ತಿರ್ತಾರೆ. ಸೊ ಕೆಲವೊಂದ್ಸಲ ಈ ಹೆವಿ ಲಿಫ್ಟಿಂಗ್ ಇಂದ ಸಹ ಈ ಪ್ರೆಷರ್ ಹೆಚ್ಚಿಗೆ ಆಗುತ್ತೆ, ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್. ಆವಾಗ್ಲೂ ಸಹ ಈ ಸ್ನಾಯುಗಳು ವೀಕ್ ಆಗ್ಬೋದು. ಸೊ ಇವೆಲ್ಲ ಕಾರಣದಿಂದ ಈ ಗರ್ಭಕೋಶ ಕೆಳಗಡೆ ಜಾರ್ತಾ ಇರ್ಬೋದು. ಈ ಲಕ್ಷಣಗಳು ಏನ್ ನಾವೀಗ ಡಿಸ್ಕಸ್ ಮಾಡ್ತೀವಿ ಅದು ಡಿಪೆಂಡ್ ಆಗತ್ತೆ ನಿಮ್ಗೆ ಪ್ರೊಲ್ಯಾಪ್ಸ್ ಎಷ್ಟಿದೆ ಅದನ್ನ ನಾವು ವೇರಿಯಸ್ ಡಿಗ್ರೀಸ್ ಅಲ್ಲಿ ನಾವು ಹೇಳ್ತಾ ಇರ್ತೀವಿ. ಲೈಕ್ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಸ್ವಲ್ಪನೇ ಅದು ಜಾರ್ಕೊಂಡಿರತ್ತೆ ಅಂಡ್ ಕೆಲವೊಂದರಲ್ಲಿ ಇಡೀ ಗರ್ಭಕೋಶವೇ ಕೆಳಗೆ ಬಂದಿಟ್ಬಿಟ್ಟಿರತ್ತೆ. ಗ್ರೇಡ್ 1 to ಗ್ರೇಡ್ 4 ಅಂತ ಹೇಳ್ತಾ ಇರ್ತೀವಿ. ಹೇಗೆ ಗೊತ್ತಾಗತ್ತೆ? ನಿಮ್ಮ ಡಾಕ್ಟರ್ ಎಕ್ಸಾಮಿನೇಷನ್ ಮಾಡಿದಾಗ ಹೇಳ್ತಾರೆ ನಿಮ್ಗೆ ಇದು ಇಷ್ಟು ಡಿಗ್ರಿ ಪ್ರೊಲ್ಯಾಪ್ಸ್ ಇದೆ ಅಂತ. ಸೊ ಡಿಗ್ರಿ ಪ್ರೊಲ್ಯಾಪ್ಸ್ ಅಂದ್ರೆ ಎಷ್ಟು ಬಂದಿದೆ, ಒಂದು 25% ಅಷ್ಟು ಕೆಳಗೆ ಬಂದಿದ್ಯಾ, ಒಂದು 50% ಅಷ್ಟು ಕೆಳಗೆ ಬಂದ್ಬಿಟ್ಟಿದ್ಯಾ, ಅಥವಾ ಪೂರ್ತಿನೇ ಕೆಳಗೆ ಬಂದ್ಬಿಟ್ಟಿದ್ಯಾ, ಇವೆಲ್ಲ ನಿಮ್ಮ ಡಾಕ್ಟರ್ ನಿಮ್ಮನ್ನ ಪರೀಕ್ಷೆ ಮಾಡಿದಾಗ, ಎಕ್ಸಾಮಿನ್ ಮಾಡಿದಾಗ ಗೊತ್ತಾಗುತ್ತೆ. ಡಿಫ್ರೆಂಟ್ ಡಿಗ್ರೀಸ್ ಆಫ್ ಪ್ರೊಲ್ಯಾಪ್ಸ್. ಈ ಗರ್ಭಕೋಶ ಏನಿದೆ, ಗರ್ಭಕೋಶದ ಮುಂದ್ಗಡೆ ಇರುತ್ತೆ ನಿಮ್ಮ ಮೂತ್ರಕೋಶ.
ಅದನ್ನ ನಾವು ಯೂರಿನರಿ ಬ್ಲ್ಯಾಡರ್ ಅಂತ ಇರ್ತೀವಿ. ಆ್ಯಂಡ್ ಗರ್ಭಕೋಶದ ಹಿಂದ್ಗಡೆ ಇರುತ್ತೆ ನಿಮ್ಮ ಗುದದ್ವಾರ. ಸೊ ಯಾವಾಗ ಇದು ತನ್ನ ಜಾಗ ಬಿಟ್ಟು ಜಾರತ್ತೆ ಗರ್ಭಕೋಶ, ಅದು ಜಾರದಾಗ ಮುಂದೆ ಪ್ರೆಷರ್ ಹಾಕ್ಬೋದು. ಮುಂದೇನಿದೆ ನಾನು ಹೇಳಿದೆ ನಿಮ್ಮ ಮೂತ್ರಕೋಶ. ಸೊ ಮುಂದ್ಗಡೆ ಪ್ರೆಷರ್ ಯಾವಾಗ ಹಾಕತ್ತೆ, ಕೆಲವೊಂದ್ಸಲ ಮುಂದ್ಗಡೆದು ಯೂರಿನರಿ ಬ್ಲ್ಯಾಡರ್ ಸಹ ಜಾರ್ ಬರ್ಬೋದು. ಓಕೆ, ಅಥವಾ ಈ ಯೂರಿನರಿ ಸಿಂಪ್ಟಮ್ಸ್ ನಿಮಗೆ ಈ ಮೂತ್ರಕೋಶಕ್ಕೆ ರಿಲೇಟೆಡ್ ಲಕ್ಷಣಗಳು ಬರ್ತಾ ಇರ್ಬೋದು. ಈ ಗರ್ಭಕೋಶ ಯಾವಾಗ ಜಾರತ್ತೆ ಅದು ಏನ್ ಮಾಡ್ಬೋದು, ನಿಮ್ಮ ಗುದದ್ವಾರದ ಮೇಲೆ ಅಥವಾ ನಿಮ್ಮ ಗುದನಾಳದ ಮೇಲೆ ಇದು ಪ್ರೆಷರ್ ಅನ್ನ ಹಾಕ್ಬೋದು. ಆವಾಗ ಏನಾಗತ್ತೆ, ನಿಮಗೆ ಅದ್ರ ರಿಲೇಟೆಡ್ ಸಿಂಪ್ಟಮ್ಸ್ ಬರ್ಲಿಕ್ಕೆ ಶುರುವಾಗತ್ತೆ, ಲಕ್ಷಣಗಳು ಬರ್ಲಿಕ್ಕೆ ಶುರುವಾಗತ್ತೆ. ಕೆಲವೊಮ್ಮೆ ನಿಮ್ಮ ಈ ಮೂತ್ರಕೋಶವೇ ಸ್ವಲ್ಪ ಪಾರ್ಟ್ ಆ ಮೂತ್ರಕೋಶದ್ದೇ ಕೆಳಗೆ ಬರ್ತಾ ಇರ್ಬೋದು. ಅದನ್ನ ನಾವು ಸಿಸ್ಟೋಸೀಲ್ ಅಂತ ಹೇಳ್ತಾ ಇರ್ತೇವೆ. ನಿಮಗೆ ಕೆಲವೊಂದ್ಸಲ ಡಾಕ್ಟರ್ ಬರೆದಿರ್ಬೋದು ಯುಟ್ರೈನ್ ಪ್ರೊಲ್ಯಾಪ್ಸ್ ವಿತ್ ಸಿಸ್ಟೋಸೀಲ್. ಸಿಸ್ಟೋಸೀಲ್ ಅಂದ್ರೆ ಮೂತ್ರಕೋಶ ಸಹ ಸ್ವಲ್ಪ ಕೆಳಗೆ ಬಂದಿದೆ. ಅಥವಾ ರೆಕ್ಟೋಸೀಲ್ ಅಂದ್ರೆ ನಿಮ್ಮ ಗುದನಾಳ ಏನಿದೆ ಅದು ಸ್ವಲ್ಪ ಕೆಳಗೆ ಬರ್ತಾ ಇದೆ ಅಂತ. ಅಥವಾ ಕೆಲವೊಮ್ಮೆ ಎಂಟೆರೋಸೀಲ್ ಅಂದ್ರೆ ಕೆಲವೊಂದ್ಸಲ ಪೇಷಂಟ್ ಅಲ್ಲಿ ಕರುಳಿನ ಸ್ವಲ್ಪ ಭಾಗ ಸಹ ಕೆಳಗೆ ಬರ್ಬೋದು. ಓಕೆ, ಅಲ್ಲೆಲ್ಲ ಜಾರ್ಕೊಂಡಾಗ ಅಲ್ಲಿ ಒಂದು ಎಂಟಿ ಸ್ಪೇಸ್ ಆಗತ್ತೆ. ಸೊ ಆ ಎಂಟಿ ಸ್ಪೇಸ್ ಆದಾಗ ಅಲ್ಲಿಂದ ಕರುಳು ಸಹ ಕೆಳಗೆ ಸ್ವಲ್ಪ ಬರ್ತಾ ಇರ್ಬೋದು. ಅದನ್ನ ನಾವು ಎಂಟೆರೋಸೀಲ್ ಅಂತ ಹೇಳ್ತಾ ಇರ್ತೇವೆ. ಸೊ ಪೇಷಂಟಿಗೆ ಈ ಪ್ರೊಲ್ಯಾಪ್ಸ್ ಆದಾಗ ಏನ್ ಲಕ್ಷಣಗಳು ಬರ್ತಾ ಇದ್ದಾವೆ ಅದು ಡಿಪೆಂಡ್ ಆಗತ್ತೆ ಎಷ್ಟು ಡಿಗ್ರಿ ಆಫ್ ಪ್ರೊಲ್ಯಾಪ್ಸ್ ಇದೆ, ಎಷ್ಟು ಅದು ಕೆಳಗೆ ಜಾರಿದೆ, ಕೆಳಗೆ ಜಾರೋದ್ರಿಂದ ಅದು ಯಾವ್ಯಾವುದರ ಮೇಲೆ ಪ್ರೆಷರ್ ಹಾಕ್ತಾ ಇದೆ ಅದ್ರ ಮೇಲೆ ಮಹಿಳೆಗೆ ಈ ರೀತಿ ಲಕ್ಷಣಗಳು ಬರ್ತಾ ಇರ್ಬೋದು. ಕೆಲವೊಂದು ಮಹಿಳೆಯರಲ್ಲಿ ಏನು ಮೇಜರ್ ಲಕ್ಷಣಗಳು ಇರೋದೇ ಇಲ್ಲ. ಡಾಕ್ಟರ್ ಎಕ್ಸಾಮಿನ್ ಮಾಡಿದಾಗ ಅವ್ರಿಗೆ ಒಂದು ಸ್ವಲ್ಪ ಅನಿಸ್ತಾ ಇರ್ಬೋದು, ಬಟ್ ಅವ್ರಿಗೆ ಯೂಶುವಲಿ ಏನು ಸಿಂಪ್ಟಮ್ಸು ಇರದೇ ಇರ್ಬೋದು. ಬಟ್ ಕೆಲವೊಬ್ಬರಲ್ಲಿ ನಾವು ಬಹಳಷ್ಟು ಲಕ್ಷಣಗಳನ್ನ ನೋಡ್ತಾ ಇರ್ತೇವೆ. ಒಂದು ನಾನು ಹೇಳಿದೆ, ಈ ನಮಗೆ ಯೋನಿಯ ಹತ್ತಿರ ಒಂದು ಪ್ರೆಷರ್, ಏನೋ ಒಂದು ಜಾರ್ ಹೋಗಿದೆ, ಏನೋ ಒಂದು ಕೆಳಗೆ ಬಂದಿದೆ ಅನ್ನುವಂಥ ಫೀಲಿಂಗ್, ಏನೋ ಒಂದು ಬರ್ತಾ ಇದೆ ಕೆಳಗಡೆ ಅನ್ನುವಂಥ ಫೀಲಿಂಗ್ ಅವಳು ಯಾವಾಗ ಫೀಲ್ ಮಾಡ್ತಾಳೆ, ಅವಳು ಬೆರಳು ಹಾಕೊಂಡು ನೋಡಿದಾಗ ಅವಳಿಗೆ ಫೀಲ್ ಆಗ್ತಾ ಇರತ್ತೆ ಅಲ್ಲಿ ಏನೋ ಇದೆ ಅಂತ, ಅಥವಾ ಒಂದು ಎಳೆದಂಗೆ ಅವಳಿಗೆ ಫೀಲ್ ಆಗ್ತಾ ಇರತ್ತೆ. ಸೊ ಪೆಲ್ವಿಕ್ ಪ್ರೆಷರ್, ಡ್ರ್ಯಾಗಿಂಗ್ ಸೆನ್ಸೇಷನ್ ಇರುತ್ತೆ, ಏನೋ ಒಂದು ಫುಲ್ನೆಸ್, ಏನೋ ಅಲ್ಲಿ ಒಂದು ಫುಲ್, ಯಾವತ್ತೂ ಒಂದು ಫುಲ್ ಇದೆ, ಏನೋ ಒಂದು ತುಂಬಿಕೊಂಡಿದೆ ಅನ್ನೋ ತರ ಒಂದು ಫೀಲಿಂಗ್ ಬರ್ತಾ ಇರತ್ತೆ. ಸೊ ಇದು ಒಂದು ಕಾಮನ್ ಸಿಂಪ್ಟಮ್. ಮಹಿಳೆಗೆ ಕಂಪ್ಲೀಟ್ಲಿ ತನ್ನ ಮೂತ್ರವನ್ನ ಪಾಸ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಅಂದ್ರೆ ಅವಳು ಮೂತ್ರ ಮಾಡ್ಕೊಂಡು ಬಂದ್ರು ಮತ್ ಸ್ವಲ್ಪ ಅಲ್ಲೇ ಉಳಿದಿದೆ, ಇನ್ನೂ ಸ್ವಲ್ಪ ಹೋಗ್ಬೇಕಿತ್ತು ಆದ್ರೆ ಹೋಗ್ತಾ ಇಲ್ಲ ಅನ್ನುವಂಥ ಫೀಲಿಂಗ್, ಈಗ ಹೋಗಿ ಬರ್ತಾ ಇದ್ದಂಗ್ಲೆ ಮತ್ತೆ ಹೋಗ್ಬೇಕು ಅನ್ನುವಂಥ ಫೀಲಿಂಗ್ ಇರುತ್ತೆ. ಬಿಕಾಸ್ ನಿಮ್ಮ ಮೂತ್ರಕೋಶದ ಮೇಲೆ ಪ್ರೆಷರ್ ಹಾಕ್ತಾ ಇರತ್ತೆ ಈ ಜಾರಿದಂತ ಗರ್ಭಕೋಶ. ಸೊ ಆವಾಗ ಅವಳಿಗೆ ಈ ತರ ಇನ್ಕಂಪ್ಲೀಟ್ ಮೂತ್ರಕೋಶ ಕ್ಲಿಯರ್ ಆಗ್ತಾ ಇದೆ ಅನ್ನುವಂಥ ಫೀಲಿಂಗ್ ಇರ್ಬೋದು. ಅಂಡ್ ಈ ರೀತಿ ಪೂರ್ತಿ ಯೂರಿನ್ ಹೊರಗೆ ಹೋಗ್ಲಿಲ್ಲ ಅಂದಾಗ ಅಲ್ಲೇ ಯೂರಿನ್ ಉಳ್ಕೊಂಡು ಆ ಮಹಿಳೆಗೆ ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುವಂತ ಸಾಧ್ಯತೆ ಇದೆ. ಮಹಿಳೆಯರಲ್ಲಿ ಯಾವಾಗ ನಾವು ಈ ರೀತಿ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇದೆ, ನಾವು ನೋಡ್ತೀವಿ ಹೇಗಿದೆ ಅವಳ ವಜೈನಲ್ ಎಕ್ಸಾಮಿನೇಷನ್ ಮಾಡಿದಾಗ, ಅವಳ ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡಿದಾಗ ಏನಾದರೂ ಪ್ರೊಲ್ಯಾಪ್ಸ್ ಆಗಿದೆಯಾ, ಪ್ರೊಲ್ಯಾಪ್ಸ್ ಇಂದ ಈ ರೀತಿ ರಿಪೀಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅವಳು ಮೂತ್ರವನ್ನ ಪಾಸ್ ಮಾಡಬೇಕಾದ್ರೆ ಅಥವಾ ಅವಳು ಟಾಯ್ಲೆಟಿಗೆ ಹೋದಾಗ ಅವಳಿಗೆ ಸ್ವಲ್ಪ ಪ್ರೆಷರ್ ಹಾಕಬೇಕಾಗತ್ತೆ. ಪ್ರೆಷರ್ ಹಾಕಿದಾಗ ಮಾತ್ರ ಅವಳು ಮೂತ್ರವನ್ನ ಪಾಸ್ ಮಾಡಬಹುದು ಅಥವಾ ಅವಳು ಟಾಯ್ಲೆಟಿಗೆ ಹೋಗ್ಬೋದು. ಸೊ ಈ ರೀತಿ ಲಕ್ಷಣಗಳು ಸಹ ಬರ್ಬೋದು ಈ ಗರ್ಭಕೋಶ ಯಾವಾಗ ಜಾರತ್ತೆ. ಕೆಲವೊಂದ್ಸಲ ಮಹಿಳೆಯರಿಗೆ ಮೂತ್ರ ತಡ್ಕೊಳಕ್ಕೆ ಆಗೋದಿಲ್ಲ, ಅದನ್ನ ಅವರು ಬಾತ್ರೂಮಿಗೆ ಹೋಗೋದ್ರ ಒಳಗಡೆ ಮೂತ್ರ ಒಂದ್ ಸ್ವಲ್ಪ ಬಂದ್ಬಿಡತ್ತೆ. ಅದೇ ರೀತಿ ಈವನ್ ಟಾಯ್ಲೆಟ್ ಸಹ ಅದನ್ನು ಸಹ ಕಂಟ್ರೋಲ್ ಮಾಡಕ್ ಆಗ್ತಾ ಇರೋದಿಲ್ಲ, ಹೋಗೋಕ್ಕಿಂತ ಮೊದಲೇನೆ ಅದು ಬಂದ್ಬಿಡ್ಬೋದು. ಈ ರೀತಿ ನಿಮ್ಗೆ ಲಕ್ಷಣ ಇತ್ತು ಅಂದಾಗ ನೀವು ಮುಜುಗರ ಪಟ್ಕೊಂಡು ಯಾರಿಗೂ ಹೇಳದೇ ಇರೋ ಬದಲು ನಿಮ್ಮ ಡಾಕ್ಟರ್ ಹತ್ರ ಹೋಗ್ಬೇಕು, ಒಂದ್ಸಲ ಎಕ್ಸಾಮಿನೇಷನ್ ಮಾಡ್ಕೊಳ್ಬೇಕು. ಅವ್ರು ಏನಾದರೂ ಇತ್ತು ಅಂದಾಗ ನಿಮ್ಗೆ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಈ ಪ್ರೊಲ್ಯಾಪ್ಸ್ ಏನಿರುತ್ತೆ ಇದು ಒಂದು ಕಾಮನ್ ಕಂಡೀಷನ್, ಬಹಳಷ್ಟು ಮಹಿಳೆಯರಲ್ಲಿ ಇರುತ್ತೆ. ಆ್ಯಂಡ್ ಇದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನ ಸಹ ಕೊಡ್ಬೋದು, ಪ್ರೊವೈಡೆಡ್ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಇದನ್ನ ಡಿಸ್ಕಸ್ ಮಾಡ್ತೀರಿ. ಸೊ ಓಕೆ, ಯಾಕಂದ್ರೆ ಈ ತರ ಮೂತ್ರ ಆಗ್ಬಿಡೋದು ಅಥವಾ ಕೆಮ್ಮದಾಗ ಮೂತ್ರ ಬಂದ್ಬಿಡೋದು, ಶೀನ್ದಾಗ ಮೂತ್ರ ಬಂದ್ಬಿಡೋದು, ಇವೆಲ್ಲದ್ರಿಂದ ಅವ್ರಿಗೆ ಏನಾಗತ್ತೆ, ಬಹಳ ಮುಜುಗರ ಆಗತ್ತೆ. ಈ ರೀತಿ ಲಕ್ಷಣಗಳಿದ್ದಾಗ ಒನ್ ಆಫ್ ದ ರೀಸನ್ ಕುಡ್ ಬಿ ಈ ನಿಮ್ಮ ಗರ್ಭಕೋಶ ಜಾರೋದ್ರಿಂದ ಈ ರೀತಿ ಆಗ್ತಾ ಇರ್ಬೋದು. ನೀವು ಧೈರ್ಯವಾಗಿ ನಿಮ್ಮ ಪ್ರಸೂತಿ ತಜ್ಞರ ಹತ್ರ ಹೋಗಿ ಆ್ಯಂಡ್ ಅದರ ಬಗ್ಗೆ ಡಿಸ್ಕಸ್ ಮಾಡಿ
ಅವರು ಎಕ್ಸಾಮಿನ್ ಮಾಡಿ ನಿಮಗೆ ಇದೇನಾದರೂ ಕಾರಣ ಇರಬಹುದಾ ಅಂತ ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟನ್ನು ಸಹ ಕೊಡ್ತಾರೆ. ಎಸ್, ಇನ್ಕಾಂಟಿನೆನ್ಸ್ ತಡ್ಕೊಳಕ್ಕೆ ಆಗೋದಿಲ್ಲ, ಮೂತ್ರವನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಆ್ಯಂಡ್ ಅದು ಬಂದ್ಬಿಡುತ್ತೆ. ಆ್ಯಂಡ್ ಈವನ್ ಕೆಲವೊಂದು ಮಹಿಳೆಯರಲ್ಲಿ ಈವನ್ ಟಾಯ್ಲೆಟ್ ಸಹ ಅವರಿಗೆ ಕಂಟ್ರೋಲ್ ಆಗೋದಿಲ್ಲ, ಹೋಗೋಕ್ಕಿಂತ ಮೊದಲೇ ಬಂದ್ಬಿಡುತ್ತೆ. ಇನ್ಕಾಂಟಿನೆನ್ಸ್ ಆಲ್ಸೋ ಈ ಯೂಟ್ರೈನ್ ಪ್ರೊಲ್ಯಾಪ್ಸಲ್ಲಿ ನಾವು ನೋಡ್ತಾ ಇರ್ತೇವೆ. ಕೆಲವೊಂದು ಮಹಿಳೆಯರಿಗೆ ಸಂಬಂಧ ಮಾಡಬೇಕಾದ್ರೆ ನೋವು ಬರ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಸ್ವಲ್ಪ ಜನ ಮಹಿಳೆಯರಿಗೆ ಅದು ತುಂಬ ಲೂಸ್ ಆಗಿಬಿಟ್ಟಿದೆ, ಲ್ಯಾಕ್ಸ್ ಆಗಿದೆ. ಸೊ ಅದರಿಂದ ಅವರ ಲೈಂಗಿಕ ರಿಲೇಷನ್ಶಿಪ್ ಸಹ ಕೆಲವೊಬ್ಬರಲ್ಲಿ ಸ್ಪಾಯ್ಲ್ ಆಗ್ತಾ ಇರುತ್ತೆ. ಸೊ ಕೆಲವೊಬ್ಬರಲ್ಲಿ ಈ ಪೇನ್ ಬರೋದು ಅಥವಾ ಈ ಲೂಸ್ನೆಸ್ ಏನಿದೆ ಅದು ಸಹ ಅವರಿಗೆ ಫೀಲ್ ಆಗ್ತಾ ಇರ್ಬೋದು. ಈ ಸ್ನಾಯುಗಳೆಲ್ಲ ವೀಕ್ ಆಗ್ತಾವೆ ಅಂತ ನಾನು ಹೇಳಿದೆ. ಸೊ ಸ್ನಾಯುಗಳೆಲ್ಲ ವೀಕ್ ಆದಾಗ ಅಲ್ಲಿನ ಬೇರೆ ಮಸಲ್ಸ್ ಏನಿದಾವೆ, ನಿಮ್ಮ ಬೆನ್ನಿನ ಮಸಲ್ಸ್ ಎಲ್ಲ ಅವು ತುಂಬ ಸ್ಟ್ರೇನ್ ಆಗ್ತಾ ಇರ್ತವೆ. ಸೊ ಮಹಿಳೆಗೆ ಈ ಸೊಂಟದ ನೋವು, ಯಾವತ್ತು ನೋಡಿದ್ರು ನನಗೆ ಸೊಂಟ ನೋವು ಅಂತಿರ್ತಾರೆ ಅವರು. ಸೊ ಲೋ ಬ್ಯಾಕ್ ಪೇನ್ ಮಹಿಳೆಯರಲ್ಲಿ ಬರ್ತಾ ಇರ್ಬೋದು. ಸೊ ಇದು ಒನ್ ಆಫ್ ದ ರೀಸನ್ ಇರ್ಬೋದು ಈ ಪ್ರೊಲ್ಯಾಪ್ಸ್ ಯೂಟ್ರಸ್, ಈ ಲೋ ಬ್ಯಾಕ್ ಪೇನಿಗೆ. ಯಾವತ್ತೂ ಮಹಿಳೆ ಅಲ್ಲಿ ಔಷಧಿಗಳನ್ನು ಹಾಕ್ತಾ ಇರ್ತಾಳೆ, ಆ್ಯಂಡ್ ಅದ್ರ ಜೊತೆ ಅವಳಿಗೆ ಇದು ಸ್ವಲ್ಪ ಸಿಂಪ್ಟಮ್ಸ್ ಇತ್ತು ಅಂದಾಗ ಇಟ್ ಕುಡ್ ಬಿ ಬಿಕಾಸ್ ಆಫ್ ಪ್ರೊಲ್ಯಾಪ್ಸ್. ಸೊ ಲೋ ಬ್ಯಾಕ್ ಏಕ್ ಆಲ್ಸೋ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಪ್ರೊಲ್ಯಾಪ್ಸ್. ಕೆಲವೊಂದ್ಸಲ ಮಹಿಳೆಯರಿಗೆ ಯೋನಿಯಿಂದ ಡಿಸ್ಚಾರ್ಜ್ ಆಗೋದು, ಅಲ್ಲಿ ಇರಿಟೇಷನ್ ಆಗೋದು, ಅಥವಾ ಮಧ್ಯದಲ್ಲಿ ಒಂದು ಸ್ವಲ್ಪ ಬ್ಲೀಡ್ ಆಗೋದು ಸಹ ನಾವು ನೋಡ್ತಾ ಇರ್ತೇವೆ. ಬಟ್ ಮೋಸ್ಟ್ ಕಾಮನ್ಲಿ ಮಹಿಳೆಯರಲ್ಲಿ ನಾವು ನೋಡುವಂಥ ಲಕ್ಷಣಗಳು ಅಂದರೆ ಅದೇ ಫುಲ್ನೆಸ್, ಬಹಳ ಏನೋ ಅಲ್ಲೊಂದು ಇದೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ, ಏನೋ ಒಂದು ಎಳ್ದಂಗೆ ಆಗ್ತಾ ಇರುತ್ತೆ. ಕೆಲವೊಂದ್ಸಲ ಅವರಿಗೆ ಎಕ್ಸಾಮಿನ್ ಅವರೇ ಯಾವಾಗ ಕೈ ಹಾಕೊಂಡು ನೋಡ್ತಾರೆ, ಏನೋ ಕೆಳಗಡೆ ಬಂದಿದೆ ಅನ್ನುವಂಥ ಫೀಲಿಂಗ್ ಸಹ ಅವರಲ್ಲಿ ಇರುತ್ತೆ. ಆ್ಯಂಡ್ ಅದು ಕೆಲವೊಂದ್ಸಲ ಅವರು ಫೀಲು ಸಹ ಮಾಡ್ಕೊಳ್ಬೋದು, ಕೆಳಗೆ ಜಾರಿದಂಥ ಗರ್ಭಕೋಶ. ಯೂರಿನರಿ ಇನ್ಕಾಂಟಿನೆನ್ಸ್, ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಯೂರಿನನ್ನು, ಅಥವಾ ಈವನ್ ಟಾಯ್ಲೆಟನ್ನು ಅವರು ಅಲ್ಲೇ ಸ್ವಲ್ಪ ಡ್ರಾಪ್ ಆಗಿಬಿಡ್ಬೋದು, ಇನ್ಕಾಂಟಿನೆನ್ಸ್ ಇರ್ಬೋದು. ಯೂರಿನ್ ಕ್ಲಿಯರ್ ಆಗಿ ಹೋಗ್ತಾನೆ ಇರೋದಿಲ್ಲ, ಪದೇ ಹೋಗ್ಬೇಕಂತ ಇರಬೇಕು, ಅಥವಾ ಯೂರಿನರಿಗೆ ಹೋಗ್ಬೇಕು ಅನ್ಸುವಾಗ ಅವರಿಗೆ ಬಹಳ ಅವರು ಕಷ್ಟಪಡಬೇಕಾಗತ್ತೆ, ಸ್ಟ್ರೇನ್ ಮಾಡಬೇಕಾಗತ್ತೆ. ಈ ರೀತಿ ಆಗ್ತಾ ಅವರಿಗೆ ಬಹಳಷ್ಟು ಸಲ ಯೂರಿನರಿ ಇನ್ಫೆಕ್ಷನ್ ಆಗೋದು, ಜ್ವರ ಬರೋದು, ಹೊಟ್ಟೆ ನೋವು ಬರೋದು ಇದಾಗ್ತಾ ಇರ್ಬೋದು. ಸೊ ಒನ್ ಆಫ್ ದ ರೀಸನ್ ಫಾರ್ ರಿಪೀಟೆಡ್ ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕುಡ್ ಬಿ ಪ್ರೊಲ್ಯಾಪ್ಸ್ ಯೂಟ್ರಸ್. ಅವರಿಗೆ ಸಂಬಂಧ ಮಾಡಬೇಕಾದ್ರೆ ನೋವಾಗೋದು, ಅಥವಾ ಅಲ್ಲಿ ಲೂಸ್ನೆಸ್ ಫೀಲ್ ಆಗ್ತಾ ಇರೋದು, ಲೋ ಬ್ಯಾಕ್ ಏಕ್, ಈ ಬೆನ್ನು ನೋವು ಬರ್ತಾ ಇರೋದು, ಕೆಳಭಾಗದಲ್ಲಿ ನೋವು ಬರ್ತಾ ಇರೋದು, ಇವೆಲ್ಲ ಕೆಲವೊಂದು ಲಕ್ಷಣಗಳು ಈ ಪ್ರೊಲ್ಯಾಪ್ಸ್ ಯೂಟ್ರಸ್ ಎಂದು. ಸೊ ಪ್ರೊಲ್ಯಾಪ್ಸ್ ಯೂಟ್ರಸ್ ಒಂದು ಕಾಮನ್ ಕಂಡೀಷನ್. ನಿಮಗೆ ಈ ರೀತಿ ಯಾವುದೇ ಒಂದು ಲಕ್ಷಣಗಳು ಇತ್ತು ಅಂದಾಗ ನೀವು ನಿಮ್ಮ ಡಾಕ್ಟ್ರನ್ನ ಒಂದ್ಸಲ ಭೇಟಿಯಾಗಿ ಅವರೊಂದು ಸಿಂಪಲ್ ಎಕ್ಸಾಮಿನೇಷನ್ ಮಾಡ್ಕೊಂಡು ನೋಡ್ತಾರೆ, ಒಂದು ಪೆಲ್ವಿಕ್ ಎಕ್ಸಾಮಿನೇಷನ್ ಫೀಲ್ ಮಾಡ್ತಾರೆ. ಫೀಲ್ ಮಾಡಿದಾಗ ಗೊತ್ತಾಗತ್ತೆ ಏನಿದೆ ಅಂತ. ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ ನಿಮಗೆ ಅವರು ಟ್ರೀಟ್ಮೆಂಟನ್ನು ಕೊಡ್ತಾರೆ, ಸೊ ದ್ಯಾಟ್ ನಿಮ್ಮ ಜೀವನದ ಗುಣಮಟ್ಟ ಇಂಪ್ರೂವ್ ಆಗತ್ತೆ. ಓಕೆ, ಸೊ ಇವು ಫ್ಯೂ ಥಿಂಗ್ಸ್ ಅಬೌಟ್ ಪ್ರೊಲ್ಯಾಪ್ಸ್ ಯೂಟ್ರಸ್, ಅಥವಾ ಈ ಗರ್ಭಕೋಶದ ಜಾರುವಿಕೆಯಿಂದ ಉಂಟಾಗುವಂತಹ ಲಕ್ಷಣಗಳು. Thank you so much for watching the video. Please like, share and subscribe the channel. Thank you.